ಮಕ್ಕಳೇ, ಒಬ್ಬ ವ್ಯಕ್ತಿ ದಿನಾಲೂ ರಾಜನಿಗೆ ನೀರನ್ನು ಪೂರೈಸುವ ಕೆಲಸವನ್ನು ಮಾಡ್ತಾ ಇದ್ದ. ಅವನ ಹೊಟ್ಟೆಪಾಡಿಗಾಗಿ ಆಯ್ದುಕೊಂಡಂತಹ ಕೆಲಸವೇ ಅದು. ರಾಜನ ಮನೆಯಿಂದ ಸ್ವಲ್ಪ ದೂರದಲ್ಲಿ ನೀರಿನ ಆಸರೆ ಇತ್ತು. ಅಲ್ಲಿಗೆ ಹೋಗಿ ನೀರನ್ನು ತರಬೇಕಾಗಿತ್ತು. ನೀರನ್ನು ತರುವುದಕ್ಕಾಗಿ ಒಂದು ಹೊಳೆಯತಕ್ಕಂತಹ ಹೊಸದಾದಂತಹ ಕೊಡ, ಇನ್ನೊಂದು ಹಳೆಯದಾದಂತಹ ಕೊಡವನ್ನು ಆ ವ್ಯಕ್ತಿಗೆ ಕೊಟ್ಟಿದ್ದರು. ಆ ಹಳೆಯ ಕೊಡಕ್ಕೆ ಚಿಕ್ಕದಾದಂತಹ ತೂತು ಇರುವ ಕಾರಣದಿಂದ ನೀರನ್ನು ತುಂಬಿಕೊಂಡು ಹೋದಾಗ ರಾಜನ ಮನೆಗೆ ತಲುಪುವಷ್ಟರಲ್ಲಿ 2 ಕೊಡ ಇರಬೇಕಾದ ನೀರು 1.5 ಕೊಡ ನೀರು ಆಗ್ತಿತ್ತು. ಹೀಗೆ ಎಷ್ಟೋ ದಿವಸಗಳವರೆಗೆ, ಎಷ್ಟೋ ತಿಂಗಳವರೆಗೆ ನಡೆಯಿತು. ಇದು ಹಳೆಯ ಕೊಡಕ್ಕೆ ತುಂಬ ಬೇಸರ ಆಗ್ತಿತ್ತು. ತನ್ನಿಂದ ರಾಜನಿಗೆ ಈ ರೀತಿ ಆಗ್ತಾ ಇದೆಯಲ್ಲ, ತನ್ನಲ್ಲಿ ತೂತು ಇರುವುದರಿಂದ ನೀರು ಸೋರಿ ಹೋಗ್ತದೆ, ಅದಲ್ಲದೆ ತನ್ನನ್ನು ನೋಡಲಿಕ್ಕೂ ಕೂಡ ತಾನು ಸುಂದರವಾಗಿ ಕಾಣೋದಿಲ್ಲ. ಹೇಳೋದಕ್ಕೆ ಬಹಳ ಬೇಸರ ಇತ್ತು. ಆದರೆ ಇನ್ನೊಂದು ಕೊಡ ತುಂಬ ನೋಡಲಿಕ್ಕೂ ಚೆಂದವಾಗಿ ಕಾಣ್ತಾ ಇತ್ತು. ತುಂಬಿದಂತಹ ಕೊಡದಲ್ಲಿ ನೀರನ್ನು ಒಯ್ತಿದ್ದ. ಹಾಗಾಗಿ ಕೆಲವು ಕಾಲ ಕಳೆದ ಮೇಲೆ ಒಂದು ದಿನ ಈ ಹಳೆಯದಾದಂತಹ ಕೊಡ ಅತ್ಯಂತ ದುಃಖದಲ್ಲಿ ನೀರನ್ನು ತೆಗೆದುಕೊಂಡವನಿಗೆ ಹೇಳಿಬಿಡ್ತು, ನೋಡು, ನೀನು ದಿನಾಲೂ ನೀರನ್ನು ಒಯ್ತೀಯೇ, ನಾನು ಮಾತ್ರ ನನ್ನ ಅರ್ಧ ಕೊಡ ಮಾತ್ರ ನೀನು ರಾಜನಿಗೆ ಕೊಡುವುದಕ್ಕೆ ಸಾಧ್ಯ ಆಗ್ತದೆ. ನನ್ನಿಂದ ಏನು ಪ್ರಯೋಜನ ಇಲ್ಲ, ನೋಡಲಿಕ್ಕೂ ಚೆಂದಿಲ್ಲ ನಾನು. ಹಾಗಾಗಿ ನನ್ನನ್ನು ಎಲ್ಲಾದರೂ ಒಗೆದು ಬಿಡು, ನೀನು ಬೀಸಾಕಿ ಬಿಡು, ಒಳ್ಳೆಯ ಕೊಡದಲ್ಲಿ ನೀರನ್ನು ತೆಗೆದುಕೊಂಡು ಹೋಗು, ರಾಜನಿಂದಲೂ ನಿನಗೆ ಪುರಸ್ಕಾರ ಸಿಗ್ತದೆ ಅಂತ ಅದು ಆ ವ್ಯಕ್ತಿಯಲ್ಲಿ ಹೇಳುವಾಗ ರಾಜನ ಆಸ್ಥಾನದ ಒಬ್ಬ ವ್ಯಕ್ತಿ ಇದನ್ನು ಕೇಳಿಸಿಕೊಳ್ತಾನೆ. ಅವನು ನೇರವಾಗಿ ಬಂದು ಹಳೆಯ ಕೊಡದ ಹತ್ರ ಹೇಳ್ತಾನೆ, ತನ್ನನ್ನು ತಾನು ಅರಿಯದೇ ಇರುವುದು ಹೀಗೆ. ಏನನ್ನು ತಿಳಿದುಕೊಂಡಿದ್ದೀಯೇ ನೀನೀಗ? ತಪ್ಪು ಕಲ್ಪನೆ. ನೀನು ನೀರನ್ನು ತುಂಬಿಕೊಂಡು ಬರುವಾಗ ಸೋರಿ ಹೋಗೋದರ ಬಗ್ಗೆ ಚಿಂತೆ ಮಾಡುತ್ತಾ ಬಿದ್ದ ನೀರಿನಿಂದ ಏನಾಗಿದೆ ಎಂಬುದನ್ನು ನೀನು ಆಲೋಚಿಸಲಿಲ್ಲ. ದುಃಖಿಸ್ತಾ ಇದ್ದೀಯೇ, ತನ್ನಿಂದ ಹಾನಿಯಾಗಿದೆ, ತನ್ನಿಂದ ರಾಜನಿಗೆ ತೊಂದರೆಯಾಗಿದೆ, ತನ್ನ ನೀರನ್ನು ಹೊತ್ತುಕೊಂಡು ಹೋಗುವವನಿಗೆ ಕಷ್ಟ ಆಗಬಹುದು, ಹೀಗೆ ಆಲೋಚನೆ ಮಾಡಿದೆ ಹೊರತಾಗಿ ನೀನು ನೀರು ಚೆಲ್ಲಿದ ಪರಿಣಾಮ ಏನಾಗಿದೆ ಎಂಬುದನ್ನು ನೋಡಿದ್ದೀಯಾ? ಒಮ್ಮೆ ಈಗ ಹೋಗುವಾಗ ನೋಡ್ತಾ ಹೋಗು ನೀನು, ಆಗ ಅದರಿಂದ ನಿನಗೆ ವಾಸ್ತವಿಕ ಅಂಶ ತಿಳಿಯುತ್ತದೆ ಎಂಬುದು ಹೇಳಿದಾಗ ಹಳೆಯ ಕೊಡ ಒಪ್ಪಿಕೊಳ್ಳುತ್ತದೆ. ಮತ್ತೆ ಪುನಃ ಆ ವ್ಯಕ್ತಿ ತೆಗೆದುಕೊಂಡು ಹೋಗುವಾಗ ಹಳೆಯ ಕೊಡ ತಾನು ಬಂದಂತಹ ದಾರಿಯನ್ನು ನೋಡ್ತಾ ಹೋಗ್ತಾ ಇರ್ತದೆ. ಎಲ್ಲಿ ನೀರು ಬಿದ್ದಿದೆಯೋ ಇಷ್ಟು ಕಾಲದಿಂದ ಆ ಸ್ಥಳಗಳಲ್ಲಿ ರಸ್ತೆಯಲ್ಲಿ ತುಂಬ ಹೂಗಳಿಂದ ತುಂಬಿದಂತಹ ಗಿಡಗಳು ಕಾಣ್ತಾ ಇದ್ದವು. ದಿನಾಲೂ ನೀರು ಬೀಳುತ್ತಾ ಇದ್ದರಿಂದ ಅಲ್ಲಿ ಹೂಗಳು ಚೆನ್ನಾಗಿ ಅರಳುತ್ತಾ ಇದ್ದವು, ಗಿಡಗಳು ಚೆನ್ನಾಗಿ ಬೆಳೆದಿದ್ದವು. ಆ ಕೊಡ ಅದನ್ನು ನೋಡಿ ನೀರು ತುಂಬಿಕೊಂಡು ಪುನಃ ಬಂತು ಆ ವ್ಯಕ್ತಿಯೊಡನೆ. ಹಿಂದೆ ಹೇಳಿದಂತಹ ಆ ಆಸ್ಥಾನದ ವ್ಯಕ್ತಿಯಲ್ಲಿ ನಿಂತಿದ್ದ. ಏನಾಯಿತು, ಬೇಸರ ಆಯಿತು? ಆಗ ಆ ಹಳೆಯ ಕೊಡ ತುಂಬ ನಾಚಿಕೆಯಿಂದ ಹೇಳಿತು, ಹೌದಯ್ಯ, ನನ್ನನ್ನೇ ನಾನು ಅರ್ಥ ಮಾಡಿಕೊಂಡಿಲ್ಲ, ನನ್ನ ಕೆಲಸದ ಬಗ್ಗೆ ನಾನು ತಿಳಿದುಕೊಂಡಿಲ್ಲ, ಕೇವಲ ಬೇಸರ ಪಡುವುದಕ್ಕೆ ಮಾತ್ರ ನಾನು ಬೇಸರ ಮಾಡ್ತಾಯಿದ್ದೆ. ನೀನು ಹೇಳಿದನಂತ ಅರ್ಥವಾಯಿತು ನನಗೆ ಅಂತ ಹೇಳಿದಾಗ, ಇನ್ನಾದರೂ ತಿಳಿದುಕೋ, ಬೇರೆಯವರನ್ನು ನೋಡಿ ನಾವು ನಮ್ಮನ್ನು ಅಳೆಯಲು ಹೋಗಬಾರದು, ವಾಸ್ತವಿಕವಾಗಿ ಏನಾಗಿದೆ ಎಂಬುದನ್ನು ತಿಳಿಯಬೇಕು ಅಂತ ಹೇಳುತ್ತದೆ. ಇಲ್ಲಿ ಒಂದು ಕತೆ. ವಿ ಎನ್ ಭಾಗವತ್, ಬರಬಳ್ಳಿ.